ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲಿಯೂ ಈ ಒಂದು ಮಾನಸಿಕ ಖಿನ್ನತೆ ಅಥವಾ ಮಾನಸಿಕ ಒತ್ತಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿಯೂ ಶಿಕ್ಷಕರಲ್ಲಿ ಹೆಚ್ಚಾಗಿ ಈ ಒಂದು ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅಟ್ಲೀಸ್ಟ್ ನಾವು 2025 ಅಂದರೆ ಮುಂದಿನ ವರ್ಷದಲ್ಲಿ ಯಾವುದೇ ಸ್ಟ್ರೆಸ್ ಇಲ್ಲದೆ ಯಾವ ರೀತಿ ನಾವು ಜೀವನವನ್ನ ರೂಪಿಸಿಕೊಳ್ಳಬಹುದು, ಯಾವ ರೀತಿ ನಾವು ನಮ್ಮ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಕೊಟ್ಟಂತಹ ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ 2025ರಲ್ಲಿ ಯಾವುದೇ ಸ್ಟ್ರೆಸ್ ಇಲ್ಲದೆ ನೀವು ಜೀವನವನ್ನ ನಡೆಸಬಹುದು. ಎಲ್ರಿಗೂ ನಮಸ್ಕಾರ. ಈ ಶಿಕ್ಷಕರಲ್ಲಿ ಮಾನಸಿಕ ಒತ್ತಡ ಅಥವಾ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗೋದಕ್ಕೆ ಕಾರಣ ಶಿಕ್ಷಕರೇ. ಯಾಕೆ ಅಂದ್ರೆ ಶಿಕ್ಷಕರಿಗೆ ತಮ್ಮ ಪ್ರೊಫೆಷನಲ್ ಲೈಫನ್ನ ಪರ್ಸನಲ್ ಲೈಫಿಂದ ಯಾವ ರೀತಿ ಸಪ್ರೇಟ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಯಾಕೆ ಅಂದ್ರೆ ಶಿಕ್ಷಕ ವೃತ್ತಿಯೇ ಹಾಗೆ. ನಾವು ಶಾಲೆ ಕೆಲಸ ಮಾಡ್ತಾ ಇರ್ತೀವಿ, ಮನೆಗೆ ಬಂದ ಮೇಲೂ ಕೂಡ ನಾವು ಹಲವಾರು ಬಾರಿ ಶಾಲೆ ಕೆಲಸವನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಒಂದು ಪ್ರೊಫೆಷನಲ್ ಲೈಫನ್ನ ಯಾವ ರೀತಿ ನಾವು ಪರ್ಸನಲ್ ಲೈಫಿಂದ ಸಪ್ರೇಟ್ ಮಾಡಬೇಕು ಅನ್ನೋದೇ ಶಿಕ್ಷಕರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ನಾನು ಅದನ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ, ನೀವು ಮಾಡಬೇಕಾಗಿರೋದು ಇಷ್ಟೇ. ನಾವು ಯಾವ ರೀತಿ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಲಾಗಿನ್ ಆಗಿ ಲಾಗೌಟ್ ಆಗ್ತೀವಲ್ಲ, ಇದೇ ಒಂದು ಪ್ರಿನ್ಸಿಪಲ್ನ ಕೂಡ ನಿಮ್ಮ ಒಂದು ಪ್ರೊಫೆಷನಲ್ ಲೈಫ್ ಮತ್ತೆ ಪರ್ಸನಲ್ ಲೈಫ್ ಅಲ್ಲಿ ಫಾಲೋ ಮಾಡ್ಕೊಂಡು ಬನ್ನಿ. ಅಂದ್ರೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡಬೇಕು, ನಮ್ಮ ಒಂದು ಪರ್ಸನಲ್ ಸಮಸ್ಯೆಗಳೇನೇ ಇರ್ಬೋದು, ನಮ್ಮ ಒಂದು ವೈಯಕ್ತಿಕ ವಿಷಯಗಳು ಏನೇ ಇರ್ಬೋದು, ಅದನ್ನೆಲ್ಲ ಒಂದು ಇನ್ವಿಸಿಬಲ್ ಬ್ಯಾಗ್ ಅಲ್ಲಿ ಹಾಕಿ ನಾವು ಶಾಲೆಯ ಹೊರಗಡೆ ಇಟ್ಟು ಶಾಲೆಯ ಒಳಗಡೆ ಹೋಗ್ಬೇಕಾಗತ್ತೆ. ಹಾಗೇನೆ ಶಾಲೆಯಿಂದ ಹೊರಗಡೆ ಬರ್ಬೇಕಾದ್ರೂ ಅಷ್ಟೇ, ಶಾಲೆಯ ಸಮಸ್ಯೆಗಳು, ಶಾಲೆಯ ಸಂಗತಿಗಳು ಏನೇ ಇದ್ರು ಅವನ್ನೆಲ್ಲ ನಾವು ಶಾಲೆನಲ್ಲೇ ಬಿಟ್ಟು ಶಾಲೆಯ ಹೊರಗಡೆ ಬರ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಪ್ರೊಫೆಷನಲ್ ಲೈಫು ಮತ್ತೆ ಪರ್ಸನಲ್ ಲೈಫು ಮಿಕ್ಸ್ ಆಗೋದಿಲ್ಲ. ಇದನ್ನ ನಾವು ತುಂಬಾ ಕಾನ್ಶಿಯಸ್ ಆಗಿ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಇದನ್ನ ನೀವು ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಹಾಗೆ ನೀವು ಮನೆಗೆ ಬಂದ ಮೇಲೆ ಮತ್ತೆ ಏನಾದ್ರೂ ಶಾಲೆಯ ಕೆಲಸ ಇದ್ರೆ ಆ ಕೆಲಸ ಯಾವಾಗ ಇರುತ್ತಲ್ಲ ಆ ಟೈಮಲ್ಲಿ ಮಾತ್ರ ನೀವು ಮತ್ತೆ ಲಾಗಿನ್ ಆಗ್ಬೇಕಾಗತ್ತೆ. ಕೆಲಸ ಮುಗಿದ ತಕ್ಷಣ ಲಾಗೌಟ್ ಆಗ್ಬೇಕಾಗತ್ತೆ. 24/7 ನೀವು ಶಾಲೆಯ ವಿಷಯವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಆಲೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಮ್ಗೆ ಸ್ಟ್ರೆಸ್ ಆಗತ್ತೆ, ಒತ್ತಡ ಹೆಚ್ಚಾಗತ್ತೆ. ಹಾಗಾಗಿ ನೀವು ಯಾವಾಗ ಲಾಗಿನ್ ಆಗ್ಬೇಕು, ಯಾವಾಗ ಲಾಗೌಟ್ ಆಗ್ಬೇಕು ಅನ್ನೋದು ನಿಮ್ಗೆ ತಿಳಿದಿರಬೇಕು. ಈ ರೀತಿಯಾಗಿ ನೀವು ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಪ್ರೊಫೆಷನಲ್ ಲೈಫನ್ನ ನೀವು ಪರ್ಸನಲ್ ಲೈಫಿಂದ ಸಪ್ರೇಟ್ ಆಗಿ ಇಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನೀವು ನಿಮ್ಮ ಒಂದು ವೈಯಕ್ತಿಕ ಜೀವನವನ್ನು ಕೂಡ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿಯೂ ಕೂಡ ನೀವು ತುಂಬಾ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೆಲಸ ಮಾಡಬೇಕಾದ್ರೆ 100% ಕಮಿಟ್ಮೆಂಟ್, ಡೆಡಿಕೇಶನ್ ಕೆಲಸದ ಕಡೆನೇ ಇರಲಿ. ಹಾಗೆ ನೀವು ಮನೆಗೆ ಬಂದ ಮೇಲೆ ನಿಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡ್ಕೋಬೇಕಾದ್ರೆ 100% ಕಮಿಟ್ಮೆಂಟ್ ಮತ್ತೆ ಡೆಡಿಕೇಶನ್ ಮತ್ತೆ ಆಲೋಚನೆಗಳು ಎಲ್ಲ ಆ ಒಂದು ವೈಯಕ್ತಿಕ ವಿಷಯದ ಬಗ್ಗೆಯೇ ಇರಲಿ. ಎರಡನ್ನೂ ಕೂಡ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಎರಡನೇದಾಗಿ, ಶಿಕ್ಷಕರಿಗೆ ಕೆಲಸದ ಒತ್ತಡ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟ್ರೆಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಶಿಕ್ಷಕರು ಕೆಲಸಗಳನ್ನ ಡೆಲಿಗೇಟ್ ಮಾಡೋದನ್ನ ಕಲಿಬೇಕು. ಅಂದ್ರೆ ಎಲ್ಲಾ ಕೆಲಸಗಳನ್ನ ತಾವೇ ಮಾಡೋದನ್ನ ಮೊದಲು ಬಿಡಬೇಕಾಗತ್ತೆ. ಅಂದ್ರೆ ಯಾವ ಕೆಲಸಗಳನ್ನ ನೀವು ಮಾಡಲೇಬೇಕು ಅಂತ ಕೆಲಸಗಳನ್ನ ನೀವು ಮಾಡಿ, ನಿಮ್ಮ ಯಾವ ಕೆಲಸಗಳನ್ನ ನೀವು ಇತರರಿಗೆ ವಹಿಸಬಹುದು ಅಂತ ಕೆಲಸಗಳನ್ನ ನೀವು ಇತರರಿಗೆ ವಹಿಸಿ. ಅಂದ್ರೆ ನೀವು ನಿಮ್ಮ ಕೊಲೀಗ್ಸ್ ಸಹಾಯ ಪಡೆದುಕೊಳ್ಬಹುದು, ಅಥವಾ ಕೆಲವು ಕೆಲಸಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ಕೂಡ ನೀವು ಇನ್ವಾಲ್ವ್ ಮಾಡ್ಕೋಬಹುದು. ಹೀಗೆ ನೀವು ಸ್ಮಾರ್ಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಯಾವುದೇ ಕೆಲಸವನ್ನ ನೀವು ಮಾಡಬೇಕಾದ್ರೆ ಈ ರೀತಿಯಾಗಿ ಯೋಚನೆ ಮಾಡಿ, ಅವಾಗ ನಿಮ್ಗೆ ಸ್ಟ್ರೆಸ್ ಲೆವೆಲ್ ತುಂಬಾ ಕಡಿಮೆ ಆಗುತ್ತೆ. ನೀವು ಯಾವುದೇ ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ ಈ ಕೆಲಸವನ್ನ ನಾನು ಯಾವುದೇ ಒಂದು ಸ್ಟ್ರೆಸ್ ಇಲ್ಲದೆ ರೀತಿನಲ್ಲಿ ಸುಲಭವಾಗಿ ಯಾವ ರೀತಿ ಪರಿಣಾಮಕಾರಿಯಾಗಿ ನಾನು ಈ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆಗ ನಿಮ್ಗೆ ತುಂಬಾ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಆ ಐಡಿಯಾಸ್ ಯೂಸ್ ಮಾಡಿಕೊಂಡು ನೀವು ಕೆಲಸ ಮಾಡಿದ್ದೆ ಆದ್ರೆ, ಸ್ಮಾರ್ಟ್ ವರ್ಕ್ ಮಾಡಿದ್ದೆ ಆದ್ರೆ ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ನಿಮ್ಗೆ ಆಗೋದಿಲ್ಲ. ಇನ್ನು ಮೂರನೇದಾಗಿ, ಶಿಕ್ಷಕರಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಅಂದ್ರೆ, ಯಾವುದೇ ಕೆಲಸವನ್ನ ನಾವು ತುಂಬಾ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಕೆಲವೊಮ್ಮೆ ಅನ್ಕೊಂಡ್ಬಿಡ್ತೀವಿ. ಆ ರೀತಿ ಅಂದ್ಕೊಳ್ಳೋದೇ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ಗೆ ಕಾರಣ ಆಗುತ್ತೆ. ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಅನ್ನೋದು ಯಾವುದೂ ಇಲ್ಲ. ಯಾಕಂದ್ರೆ ಕಾಲ ಕಾಲಕ್ಕೆ ಎಲ್ಲವೂ ಕೂಡ ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಪರ್ಫೆಕ್ಟ್ ಅಂತ ಯಾವುದೂ ಇಲ್ಲ, ಹಾಗೆ ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ಇದನ್ನ ನಾವು ಯಾವಾಗ್ಲೂ ಗಮನದಲ್ಲಿಡಬೇಕು. ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಪರ್ಫೆಕ್ಷನ್ಗೆ ಹೆಚ್ಚಾಗಿ ಗಮನವನ್ನ ಕೊಡದೆ, ಉತ್ತಮವಾಗಿ ಯಾವ ರೀತಿ ಆ ಕೆಲಸವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಟ್ಟಾಗ ಏನಾಗುತ್ತೆ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ.
ಇನ್ನು 4ನೇದಾಗಿ ನಮ್ಮನ್ನ ನಾವು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡ್ತೀವಿ. ಹಾಗೆ ಬೇರೆಯವರನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ. ಅಂದ್ರೆ ನಾವು ನಮ್ಮಿಷ್ಟದಂತೆ ನಮ್ಮ ಜೀವನವನ್ನ ನಡೆಸದೆ, ಬೇರೆಯವರ ಇಷ್ಟದಂತೆ ನಮ್ಮ ಜೀವನವನ್ನ ನಾವು ನಡೆಸ್ತಾ ಇರ್ತೀವಿ. ಇದರಿಂದಾನೂ ಏನಾಗುತ್ತೆ, ನಮ್ಮ ಒಂದು ಮಾನಸಿಕ ಒತ್ತಡ ತುಂಬಾ ಜಾಸ್ತಿ ಆಗತ್ತೆ. ಬೇರೆಯವರು ನಮ್ಮ ಬಗ್ಗೆ ಏನ್ ತಿಳ್ಕೊಳ್ತಾರೋ, ಬೇರೆಯವರು ನಮ್ಮ ಬಗ್ಗೆ ಯಾವ ಅಭಿಪ್ರಾಯವನ್ನ ಇಟ್ಕೊಂಡಿದಾರೋ, ಈ ರೀತಿ ನಾನು ಇದ್ರೆ ಬೇರೆಯವರು ನನ್ನ ಬಗ್ಗೆ ಯಾವ ರೀತಿ ತಿಳ್ಕೊಳ್ಬಹುದು, ಯಾವ ರೀತಿ ಅಭಿಪ್ರಾಯವನ್ನ ಇಟ್ಕೋಬಹುದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ನಾವು ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ. ಈ ರೀತಿಯಾದಂತಹ ಆಲೋಚನೆಗಳು ನಿಮ್ಗೇನಾದ್ರೂ ಇದ್ರೆ ಅದನ್ನ ಇವತ್ತೇ ನಿಲ್ಲಿಸಿ. ಯಾಕೆ ಅಂದ್ರೆ ಆ ಬೇರೆಯವರಿಗೆ ಅವರದೇ ಜೀವನ ಇರುತ್ತೆ. ಅವರ ಬಗ್ಗೆನೇ, ಅವರ ಜೀವನದ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇರೋದಿಲ್ಲ, ಸಮಯ ಇರೋದಿಲ್ಲ. ಇನ್ನು ಅವರು ನಿಮ್ಮ ಬಗ್ಗೆ ಎಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಬೇರೆಯವರ ಇಷ್ಟದಂತೆ ಜೀವನವನ್ನ ನಡೆಸದೆ, ನಿಮ್ಮಿಷ್ಟದಂತೆ ನೀವು ನಿಮ್ಮ ಜೀವನವನ್ನ ನಡೆಸಿ. ಆಗ ನೀವು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 5ನೇದಾಗಿ, ನಿಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಕೊಡುವಂತಹ ಯಾವುದಾದ್ರೂ ಒಂದು ಹವ್ಯಾಸ ಅಥವಾ ಚಟುವಟಿಕೆಯನ್ನ ನೀವು ನಿಮ್ಮ ಒಂದು ಪರ್ಸನಲ್ ಟೈಮಲ್ಲಿ ನೀವು ಮಾಡಲೇಬೇಕಾಗತ್ತೆ. ನೀವು ಶಾಲೆಯಿಂದ ಮನೆಗೆ ಬಂದ ಮೇಲೆ ನಿಮಗೆ ಫ್ಯಾಮಿಲಿ ಟೈಮ್ ಅಂತ ಇರುತ್ತೆ, ಪರ್ಸನಲ್ ಟೈಮ್ ಅಂತ ಇರುತ್ತೆ. ನಿಮ್ಮ ಪರ್ಸನಲ್ ಟೈಮ್ ಏನಾದರೂ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಮುಂದೆನಾದರೂ 2025 ಅಲ್ಲಿ ದಯವಿಟ್ಟು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಪ್ರತಿದಿನ 1 ಅವರ್ ಆದರೂ ನಿಮಗೆ ಅಂತ ನೀವು ಮೀಸಲಿಡಿ. ಅಂದ್ರೆ ನಿಮ್ಮ ಫ್ಯಾಮಿಲಿ ಟೈಮ್ಗೆ ಎಷ್ಟು ಟೈಮ್ ಕೊಡಬೇಕು ಆ ಟೈಮನ್ನು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕಳೀರಿ. ಇನ್ನು ಉಳಿದಂತಹ ಅಟ್ಲೀಸ್ಟ್ 1 ಅವರನ್ನು ನೀವು ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡಿ. ಅಂದ್ರೆ ಈ ಟೈಮಲ್ಲಿ ನೀವು ನಿಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಕೊಡುವಂತಹ ಚಟುವಟಿಕೆಗಳನ್ನು ನೀವು ಮಾಡಿ. ಕೆಲವರಿಗೆ ಹಾಡುಗಳನ್ನು ಕೇಳೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ, ಕೆಲವರಿಗೆ ವಾಕಿಂಗ್ ಮಾಡೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ, ಕೆಲವರಿಗೆ ಇನ್ನೊಬ್ಬರ ಜೊತೆ ಮಾತನಾಡೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ, ಕೆಲವರಿಗೆ ಗಿಡಗಳಿಗೆ ನೀರು ಹಾಕೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ, ಕೆಲವರಿಗೆ ಯಾವುದೋ ಒಂದು ಇಷ್ಟವಾದಂತಹ ವಿಡಿಯೋ ನೋಡೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮ್ಯೂಸಿಕ್ ಕೇಳೋದ್ರಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹೀಗೆ ನಿಮಗೆ ಯಾವ ಒಂದು ಚಟುವಟಿಕೆಯನ್ನ ಮಾಡೋದ್ರಿಂದ ನಿಮ್ಮ ಒಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಒಂದು ಚಟುವಟಿಕೆಯನ್ನ ನೀವು ಪ್ರತಿನಿತ್ಯ ನಿಮಗೋಸ್ಕರ ಅಟ್ಲೀಸ್ಟ್ ಆ 1 ಅವರ್ ಟೈಮಲ್ಲಿ ನೀವು ಮಾಡಲೇಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ತುಂಬಾನೇ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಉತ್ತಮಗೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇನ್ನು 6ನೇದಾಗಿ, ನೀವು ಒಂದು ಬಹು ಮುಖ್ಯವಾದಂತಹ ಒಂದು ಕೆಲಸವನ್ನ 2025 ಅಲ್ಲಿ ಮಾಡಲೇಬೇಕು. ಅದು ಯಾವುದು ಅಂದ್ರೆ, ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಹೊಸ ವಿಷಯವನ್ನ ನೀವು ಈ ಒಂದು 2025 ಅಲ್ಲಿ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಅಂದ್ರೆ ತುಂಬಾ ಆನ್ಲೈನ್ ಕೋರ್ಸಸ್ ಇದೆ. ನಿಮಗೆ ಮೂಕ್ ಇದೆ, ಆಮೇಲೆ ಸ್ವಯಂ ಇದೆ, ಸೀಖೋ ಆ್ಯಪ್ ಅಂತ ಇದೆ. ನೀವು ಆನ್ಲೈನ್ ಕೋರ್ಸಸ್ಗೆ, ಅದು ಫ್ರೀಯಾಗಿ ನೀವು ಯಾವುದಾದ್ರೂ ಆನ್ಲೈನ್ ಕೋರ್ಸ್ಗೆ, ಅಂದರೆ ನಿಮಗಿಷ್ಟವಾದಂತಹ ಆನ್ಲೈನ್ ಕೋರ್ಸ್ಗೆ ನೀವು ಜಾಯ್ನ್ ಆಗಿ ಯಾವುದಾದ್ರೂ ಒಂದು ಹೊಸ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ. ಅದು ನಿಮಗೆ ಪ್ರೊಫೆಷನ್ಗೆ ಸಂಬಂಧಪಟ್ಟಂತಹ ಸ್ಕಿಲ್ ಆಗಿದ್ರೆ ನೀವು ನಿಮ್ಮ ಪ್ರೊಫೆಷನಲ್ಲಿ ಇನ್ನೂ ಉತ್ತಮವಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ಆನ್ಲೈನ್ ಕೋರ್ಸಸ್ ಎಲ್ಲ ಡೈಲಿ ಇರೋದಿಲ್ಲ. ವಾರದಲ್ಲಿ ನೀವೊಂದು 2 ಅವರ್ ಇದಕ್ಕೋಸ್ಕರ ನೀವು ಸ್ಪೆಂಡ್ ಮಾಡಿದ್ರೆ ಈ ಒಂದು ಕೋರ್ಸಸ್ನ ನೀವು ಮಾಡ್ಕೋಬಹುದು. ಇದರಿಂದ ನಿಮ್ಮ ಒಂದು ವೃತ್ತಿ ಜೀವನಕ್ಕೂ ಸಹಾಯ ಆಗುತ್ತೆ. ಹಾಗೆ ನಿಮಗೂ ಕೂಡ ಈ ವರ್ಷದಲ್ಲಿ ನಾನು ಯಾವುದೋ ಒಂದು ಹೊಸ ವಿಷಯವನ್ನ ಕಲ್ತಿದ್ದೀನಿ ಅನ್ನುವಂತಹ ಒಂದು ಸಮಾಧಾನ ಕೂಡ, ಸಂತೋಷ ಕೂಡ ಇರುತ್ತೆ. ಕೊನೆಯದಾಗಿ ಒಂದು ಮಾತು, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗಿರ್ಬೋದು, ಎಂತಹದ್ದೇ ಪರಿಸ್ಥಿತಿ ಬರಲಿ, ಎಂತಹದ್ದೇ ಸನ್ನಿವೇಶ ಬರಲಿ, ಯಾವುದೇ ರೀತಿಯಾದಂತಹ ಕಷ್ಟಕರವಾದಂತಹ ಸಿಚುಯೇಷನ್ಸ್ ಬರಲಿ, ಒಂದು ಮಾತನ್ನ ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಅದು ಭಗವದ್ಗೀತೆಯ ಸಾರ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿದೆ, ಮುಂದೆ ಆಗಲಿರುವುದು ಅದು ಒಳ್ಳೆಯದಕ್ಕೆ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು. ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ, ನೀನು ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೇ ನೀಡಿರುವೆ. ನಿನ್ನೆ ಬೇರಾರದ್ದೋ ಆಗಿದ್ದದು ಇಂದು ನಿನ್ನದಾಗಿದೆ, ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ನೋಡಿ, ಈ ಭಗವದ್ಗೀತೆಯ ಸಾರ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡ್ರೆ ನಾವು ಯಾವುದೇ ರೀತಿಯಾದಂತಹ ಮಾನಸಿಕ ಒತ್ತಡವನ್ನು ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ನಾವು ನಮ್ಮ ಎಲ್ಲ ಕೆಲಸಗಳನ್ನು ಯಾವುದೇ ಒತ್ತಡ ಇಲ್ಲದೆ, ಯಾವುದೇ ಸ್ಟ್ರೆಸ್ ಇಲ್ಲದೆ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋದಲ್ಲಿ ಕೊಟ್ಟಂತಹ ಎಲ್ಲ ಟಿಪ್ಸ್ನ ನೀವು ದಯವಿಟ್ಟು ಫಾಲೋ ಮಾಡಿ ಸ್ಟ್ರೆಸ್ ರಹಿತವಾಗಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. 2025 ಹೊಸ ವರ್ಷ ನಿಮಗೆಲ್ಲ ಶುಭವನ್ನು ಉಂಟು ಮಾಡಲಿ.
ಈ ವಿಡಿಯೋದಿಂದ ನಿಮ್ಗೇನಾದ್ರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ನೋಟಿಫಿಕೇಷನ್ ಐಕಾನ್ ಅನ್ನು ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ. Once again wish you all a very happy and prosperous new year.